ಗಾಯ್ಸ್ ವೆಲ್ಕಮ್. ಐಸ್ ಕ್ರೀಮ್ ಮಾಡೋದಕ್ಕೆ ರಾತ್ರಿ ಪ್ರಿಪೇರ್ ಮಾಡಿದೆ. ಇದನ್ನ ಇವಾಗ ಫ್ರೀಸ್ ಮಾಡೋದಕ್ಕೆ ಇವತ್ತೇ ಇಡ್ತಾ ಇದ್ದೀನಿ. ರೂಮ್ ಎಲ್ಲ ಕ್ಲೀನ್ ಮಾಡಿದ್ ನಾನು, ಅವಳಲ್ಲ. ಚೀಸ್ ಆಲೂ ಪರೋಟ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಏನಿಲ್ಲ, ನಾರ್ಮಲಾಗಿ ಲೇಟಾಗಿ ಎದ್ದಿದ್ದೀವಿ. ಆ್ಯಂಡ್ ನಾನು ಸ್ನಾನ ಮಾಡಿಕೊಂಡು ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಪೂಜೆ ಮಾಡಬೇಕು. ಇಟ್ಸ್ ನಂದು ಡೇ ಸ್ಟಾರ್ಟ್ ಆದಾಗ ನನಗೆ ಐಡಿಯಾನೇ ಇರೋಲ್ಲ ಇದು ಏನು ವ್ಲಾಗು ಅಂತ ಹೇಳಿಬಿಟ್ಟು. ಡೇ ಹೋಗ್ತಾ ಅದಷ್ಟು ಕದೇನೇ ಫಾರ್ಮ್ ಆಗೋಗ್ಬಿಡುತ್ತೆ ಗೈಸ್. ಸೊ ಇಟ್ಸ್ ಎ ಡೈಲಿ ವ್ಲಾಗ್. ಇವಾಗ ಸದ್ಯಕ್ಕೆ ಏನು ಟಿಫನ್ ಅಂತ ಅಂದರೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೆನ್ನೆದು ಒಂದು ಸ್ವಲ್ಪ ಪುದೀನ ಬಾತ್ ಒಂಚೂರು ಮಿಕ್ಕಿದೆ. ಅದಾದಮೇಲೆ ಪುರಿ ಮಂಡಕ್ಕಿ ಒಗ್ಗರಣೆ ತಂದಿದ್ರಲ್ಲ ನಮ್ಮ ಯಜಮಾನ್ರು, ಅದನ್ನು ಮಿಕ್ಕೋಗ್ಬಿಟ್ಟಿದೆ. ಸೊ ಅವಳಿಗೋಸ್ಕರ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಂಜಿ ಇನ್ನೂ ಮಾಡಿಲ್ಲ, ಇವಾಗ ಮಾಡಬೇಕು. ಆಲ್ರೆಡಿ 10:15 ಆಗೋಗ್ಬಿಟ್ಟಿದೆ. ಸೊ ಇವಾಗ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಟಿಫನ್ ತಿಂತೀವಿ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಇಷ್ಟೇ ಗೈಸ್. ಆ್ಯಂಡ್ ನಿನ್ನೆ ಏನು ಪ್ರ್ಯಾಂಕ್ ಮಾಡಿದ್ವಿ ಅದ್ರ ಬಗ್ಗೆ ಇನ್ನೂ ನಮ್ಮ ಯಜಮಾನ್ರು ಗೊತ್ತಿಲ್ಲ ಗೈಸ್. ವ್ಲಾಗ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಅವ್ರು ಬಂದಾಗ ಇವತ್ತು ಹೇಳ್ತೀನಿ. ರೂಮ್ ಕ್ಲೀನ್ ಮಾಡಿದ್ದು ನಾನು, ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೀವು ಸಿಕ್ಕಾಕ್ಕೊಳ್ಳೇ ಇಲ್ಲ ಅಂತ ಹೇಳ್ಬಿಟ್ಟು ಗೈಸ್. ಇವಾಗ ಸದ್ಯಕ್ಕೆ ಟಿಫನ್ ಆಯಿತು. ಆ್ಯಂಡ್ ಈಗ ತಾನೇ ರಕ್ಷಿತಾ ಕಾಲ್ ಮಾಡಿದ್ಲು, ಊರಿಗೆ ಬಂದಿದ್ದಾಳಂತೆ. ಸೊ ರಕ್ಷಿತಾ ರಂಜಿತ ಇವಾಗ ಸ್ವಲ್ಪ ಹೊತ್ತು ಸುಮ್ಮನೆ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ದಾರಂತೆ. ಭವಿಷ್ಯಂಗೆ ಹೇಳಿಲ್ಲ. ಆ್ಯಂಡ್ ನಾನು ನಿನ್ನೆ ಮ್ಯಾಂಗೋದು ಐಸ್ ಕ್ರೀಮ್ ಮಾಡೋದಕ್ಕೆ ರಾತ್ರಿ ಪ್ರಿಪೇರ್ ಮಾಡಿದೆ. ಸೊ ಅದರದ್ದು ವೀಡಿಯೋ ನೋಡ್ಕೊಂಡು ಬಂದುಬಿಡಿ. ಬರೋ ಅಷ್ಟರಲ್ಲಿ ನೀವು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫ್ರೀಸ್ ಆಗೋಗಿರುತ್ತೆ. ಆಲ್ರೆಡಿ ಫ್ರೀಸ್ ಆಗೋಗ್ಬಿಟ್ಟಿದೆ. ಸೊ ನೋಡ್ಕೊಂಬಂದುಬಿಡಿ ಗೈಸ್. ಅದು ಗೈಸ್ ಇವಾಗ ಏನು ಮಾಡಬೇಕು ಅಂದರೆ, ನಾನು 2 ಮಾವಿನ ಹಣ್ಣು ತೊಗೋತಾಯಿದ್ದೀನಿ. ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಎರ್ಕೋತೀನಿ. ಫಸ್ಟ್ ನೀಟಾಗಿ ಮಾವಿನ ಹಣ್ಣು ಎರ್ಕೊಂಡಿದ್ದೀನಿ. ಇವಾಗ ವಾಟೆ ಸಪ್ರೇಟ್ ಮಾಡಿಬಿಟ್ಟು ಹಣ್ಣನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಹಣ್ಣು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಮಾವಿನ ಹಣ್ಣು, ಅದಕ್ಕೋಸ್ಕರ ಸ್ವೀಟ್ ಇರಬೇಕು. ಒಂದು 2 ಕಲ್ಲು ಉಪ್ಪು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಲು ಗೈಸ್, ಸ್ವಲ್ಪ ಹಾಲು ಅಷ್ಟೇ. ಒಂದು ದೊಡ್ಡ ನಿಂಬೆಹಣ್ಣು ಅಥವಾ ಚಿಕ್ಕ ನಿಂಬೆಹಣ್ಣು ಅಂದರೆ ಒಂದು 2. ಇವಾಗ ಮಿಕ್ಸಿ ಓಡಿಸ್ಕೋಬೇಕು. ಓಕೆ, ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಗೈಸ್. ಅಂದರೆ ಹುಳಿ ಆಗಿರುತ್ತೆ ತಿಂತಾ ಇರಬೇಕಾದ್ರೆ. ಇದನ್ನು ಇವಾಗ ಫುಲ್ಲು ಪ್ಯೂರೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಬಟ್ಲು ಇಷ್ಟನೋ ಅಂಥ ಬಟ್ಲಿಗೆ ಹಾಕ್ಕೊಳ್ಳಿ. ಫ್ರೀಸ್ ಮಾಡೋದಕ್ಕೆ ಬಟ್ಲಿಗಾಯಿತು, ಈಗ ಎಕ್ಸ್ಟ್ರಾ ಒಂದು ಬಟ್ಲಿಗಾಯಿತು. ಸೊ ಇದನ್ನು ಇವಾಗ ಫ್ರೀಸ್ ಮಾಡೋದಕ್ಕೆ ಇವತ್ತೇ ಇಡ್ತಾ ಇದ್ದೀನಿ. ಈಗ ಇದನ್ನು ಫ್ರೀಝರಲ್ಲಿ ಇಡೋಣ ಗೈಸ್. ಅಪ್ಪ ಕೇಳ್ತಾ ಇತ್ತು ಯಾವಾಗ ನೀವಿಬ್ರು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಹೇಳಲ್ವಾ? ನಿನ್ನೆ ಜಗಳನೇ ಆಡಿರ್ಲಿಲ್ಲ ನಾವು. ನಿಮ್ಮನ್ನ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ನೋಡಿದ್ರೆ ನೀವು ಏನು ಮುತುವರ್ಜಿನೇ ವಹಿಸಲ್ಲ. ಚಿತ್ರ ಏನ್ ಗೊತ್ತಾ, ನೀವಿಬ್ರು ಯಾವಾಗ ಪಕ್ಕದಲ್ಲಿ ತಪ್ಕೊಂಡು ಮಲಿಕೊಂಡಿರ್ತೀರಾ ಆಯ್ತಾ. ಒಂದು 2 ನಿಮಿಷ ಕಿತ್ಕೊಂಡಿರ್ತೀರಾ, ಆಮೇಲೆ 1 ಅವರ್ ಫುಲ್ ಆಗಿರ್ತೀರಾ. ಅದಕ್ಕೆ ನಿಮ್ ಸವಾಸಕ್ಕೆ ಬರಲ್ಲ. ನಾನು ಜಿಮ್ಮಲ್ಲಿ ಹಂಗೇನೆ, ರಾಜುಬಾಯಿ ವಿಜುಬಾಯಿ ಅಲ್ಲ, ಅಟ್ಲೀಸ್ಟ್ ಜಿಮ್ಮಲ್ಲಿ ರಾಜುಬಾಯಿ ವಿಜುಬಾಯಿ ಅಷ್ಟೇ ಕಯ ಅಂತಿರ್ತಾರೆ. ಮಧ್ಯಾಹ್ನ ನೋಡಿದ್ರೆ ಇಬ್ರು ಹೋಗ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ, ಮುದ್ದೆ ಊಟನ ಸಿಟಿ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಅವಳಿಗೆ ಅಲ್ಲ ನನಗೆ ಹೇಳ್ಬೇಕು, ಅವಳನ್ನ ಕೇಳ್ಬೇಕು ಅಂತ ಏನು ಇಲ್ವಾ? ನೀನೇನ್ ಹೇಳ್ದೆ? ರೂಮ್ ಕ್ಲೀನ್ ಮಾಡಿದ್ರೆ ಅಂತ ಕೇಳಿದ್ರೆ ಅಂತ ಮಾತಾಡ್ತಿಲ್ಲ ನಾನು ಅಂತ ಹೇಳ್ದೆ. ನಾನು ಏನೇನ್ ಖರ್ಚಿದೆ ಅಂತ ಹೇಳ. ಆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ ನಾನು, ಅವಳಲ್ಲ. ಗೊತ್ತು. ನಾನು ಬಂದಾಗ
ನಿಮ್ಮ ಅಮ್ಮ ಕ್ಲೀನ್ ಮಾಡೋಕೆ ಕೈ ಹಾಕಿ ಅಂತ ಗೊತ್ತಿತ್ತು, ಆಮೇಲೆ ಯಾವಾಗಲೂ ಸ್ಟಾರ್ಟ್ ಮಾಡ್ಕೊಂಡ್ಲು ಅಂತ ನಾನು ಅಂದ್ಕೊಂಡೆ. ಗೈಸ್ ಇವಾಗ ಸದ್ಯಕ್ಕೆ ಪುರಿ ಉಪ್ಪಿಟ್ಟು ಆ್ಯಂಡ್ ಚಿತ್ರಾನ್ನ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಗೈಸ್. ಹಲೋ ಹಾಯ್ ಮೇಡಮ್. ನಾನು ಹಿಂಗಾಗ್ಬಿಟ್ಟೆ. ಹಾಯ್ ಚಿಕ್ಕಪ್ಪ. ಹಾಯ್ ಚಿಕ್ಕಪ್ಪ. ಭವಿಷ್ಯಗೆ ಹೇಳಿ ಸುಮ್ಮನೆ ಗೊತ್ತಿಲ್ವಾ? ಕಾರಿಗೆ ಕಂಗ್ರಾಟ್ಸ್ ತಿರ್ಗಾ. ಏನ್ ಮಗ ಅಳು ಬಿಡ್ತು. ಭವಿಷ್ಯ ಈ ರೂಮ್ ಫುಲ್ ಒಂಥರ ದಗ್ಗೆ. ಕೇಳಲ್ಲ ಅವಳು. ಆದ್ರೂ ಅಲ್ಲೇ ಇರ್ತಾಳ ಅವಳು ಯು ನಾಟ್ ಫೀಲಿಂಗ್ ಹಾಟ್. ಹೊರಗಡೆ ಫ್ಯಾನ್ ಹಾಕೋಡು ಲೈಟ್ ಇದು ಬಾಳುತ್ತೆ. ಎಲ್ಲೆಲ್ಗೆ ಹೋಗಿದ್ರಿ? ಎಲ್ಲೂ ಹೋಗಿಲ್ವಾ ಇನ್ನ? ಇಲ್ಲ ಹೋಗಿದ್ದಾರೆ ಎಲ್ಲೋ ಅಂದ್ರೆ ಸುಮ್ನೆ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಏನಿವತ್ತು ಸಮಾಚಾರ? ರಜೆ ಎಲ್ಲ ಹಟ್ಬಿಟ್ಟಿದ್ದೀರಾ? ಅಯ್ಯೋ ಬೆಳಗ್ಗೆ ಎದ್ದೆ ಓಕೆನಾ, ನಾನು ಎದ್ದಿದ್ದೆ ಇತ್ತು ಇದಕ್ಕೆ ಮಾತಾಡೋದು ಅಂತ. ಥ್ಯಾಂಕ್ ಯು ಸೋ ಮಚ್. ತೊಗೊಳ್ರಿ ಕಾರ್ಗ್ ಸ್ವೀಟು. ಏನಾದ್ರು ತಿನ್ಬೇಕು ಸ್ವೀಟು. ಹೆಣ್ಣು ನಮಗೂ ಓಕೆ. ಚೆನ್ನಾಗಿದೆ. ಬೇರೆ ಸ್ಪೂನು ಯಾವ್ದು ಬೇಕು? ಓ ಎಲ್ಲ ಅದೇ ತರ ಓ ನೋಡಿ ಆಯ್ತಾ? ಮಾಡ್ಬೋದಾ? ಓ ವಾವ್. ತೊಗೊಳ್ರಿ. ನೆನ್ನೆ ರಾತ್ರಿ ಮಾಡಿದ್ದೆ, ಅಂದ್ರೆ ಫ್ರೀಸ್ ಮಾಡ್ಬಿಟ್ಟಿಟ್ಟಿದ್ದೆ. ನೀವು ಅದಕ್ಕೆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀರಾ. ಹಾ ನೆನ್ನೆ ರಾತ್ರಿನಾ ಸ್ವಲ್ಪ ಗಟ್ಟಿ ಇದೆ ಅಲ್ಲ? ಹೆಂಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ಹೆಂಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಸಕ್ಕತ್ತಾಗಿದೆ. ತಿಂದಿದ್ಯಾ ಇಲ್ವೋ? ಸುಮ್ಮನೆ ಹೇಳ್ಬಿಟ್ಟ. ತಿನ್ನಲ್ಲ. ತಿಂದ? ಸ್ವಲ್ಪ ಸಕ್ಕರೆ ಮತ್ತೆ ನಿಂಬೆಹಣ್ಣು ಆ್ಯಡ್ ಮಾಡಿದ್ದೀನಿ. ಹೆಂಗ್ರಿ ಇದೆ? ಅವಾಗಲೇ ಪಾಪ ಕೇಳಿದ್ರು ಏನಾರು ಕೊಡು ತಿನ್ನೋದಕ್ಕೆ ಅಂತ. ನಾನೇನೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿಲ್ಲ. ಇಲ್ಲ ಬರೋದು ಹೇಳಿರ್ಲಿಲ್ಲ ನಾನು. ಬಟ್ ಏನ್ ಗೊತ್ತಾ, ಇವಾಗ ಕಾರೇ ತರ್ಬೋದಿತ್ತು. ಅಕ್ಕ ಹೆಲ್ಪ್ ಮಾಡ್ತೀನಿ ಅಂದಲ್ಲ ಅದಕ್ಕೆ. ಗೈಸ್ ನೋಡಿ ಏನೇನ್ ಹಾಕಿದ್ಯಾ ಹೇಳಮ್ಮ. ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆಲೂಗೆಡ್ಡೆ, ಸಾಲ್ಟ್. ಈರುಳ್ಳಿ, ಕೊತ್ತಂಬರಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಸಾಲ್ಟ್ ಹಾಕೋರೆ ಗೈಸ್ ನಮ್ಮಮ್ಮ. ತಗೊಂಡು ನಮ್ಮ ರಕ್ಷಿತಕ್ಕ ನೋಡಿ ಆಚೆಗಡೆ ಅಲ್ಲಿ ಹೇಳಿ ಅಕ್ಕ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಗೈಸ್ ಹಂಗೆ ಗೈಸ್ ತೆಗ್ದು ರಪ್ 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 ಅಂತ ಇಲ್ಲ ಅಂದ್ರೆ ಕೈಯಲ್ಲಿ ಹಿಂಗೆ ಕಿವುಚ್ಬಿಡ್ಬೇಕು. ಆದ್ರೆ ಆಗತ್ತೆ ಕೈ. ಆದ್ರೆ ಆ ಅನ್ಹೈಜೆನಿಕ್ ಎಲ್ಲ ನೀವು ಮಾಡ್ಬೇಡಿ ಗೈಸ್. ನಮ್ಮ ಅಮ್ಮ ಮಾಡ್ತಾರೆ ಅಂತ ನೀವು ಮಾಡ್ಬೇಡಿ. ಎಸ್ ಬೆಳಗ್ಗೆಯಿಂದ ತನಕ ಕೈಯೆಲ್ಲ ತೊಳೆಯಲ್ಲ. ಮಾಡ್ತಾ ಇರೋದು ಚೀಸ್ ಆಲೂ ಪರೋಟ. ಚಿತ್ರಕ್ಕೆ ಎಕ್ಸ್ಪ್ಲೇನ್ ಮಾಡಿ. ಒಂಚೂರು ಗೈಸ್ ಇದು ಚಪಾತಿ ಹಿಟ್ಟು ಕಲ್ಸ್ಕೊತಾ ಇದೀವಿ. ಒಂಚೂರು ಕೊಡು ಭವಿಷ್ಯ. ಡ್ರೈ ಹಿಟ್ಟು ಕೊಡಮ್ಮ ತಾಯಿ. ಗೈಸ್ ಆಲೂ ಪರೋಟಾಗೆ ಇದು ರೆಡಿ ಆಗಿ ಆಲೂಗೆಡ್ಡೆ ಚಪಾತಿ ರೆಡಿ ಮಾಡ್ತಾ ಇದೀವಿ. ಅದಾದ್ಮೇಲೆ ಚೀಸ್ ಹಾಕ್ಬಿಟ್ಟು ಲಟ್ಟಿಸ್ತಿರೋದೆ. ಚೀಸ್ ಆಲೂ ಪರಾಟ ಆಮೇಲೆ ಒನ್ ಮೋರ್ ಅಂತ ಇರ್ಬೇಕು. ಇದು ಕೊತ್ತಂಬರಿ ಗೈಸ್ ಗಲೀಜಲ್ಲ. ಆಮೇಲೆ ಗೈಸ್ ನನ್ ದುಡ್ಡು ನೋಡಿ ಆಸ್ತಿ. ಓಪನ್ ಮಾಡ್ಲಾ? ಲಟ್ಟಿಸ್ಕೋಬೇಕು. ಅದಾದ್ಮೇಲೆ ಆಲೂಗೆಡ್ಡೆ ಹಾಕೊಂಡು ನಾನು ಒಂದು ಓಪನ್ ಮಾಡ್ಲಾ? ಬೇಡ ಇವಾಗ ಬೇಡ. ನೆಕ್ಸ್ಟ್ ಓಪನ್ ಮಾಡಿ. ನೆಕ್ಸ್ಟ್ ಒನ್ ನೀವು ಓಪನ್ ಮಾಡಿ. ಅವ್ರಿಬ್ರಿಗೆ ಮೊಸರು. ಇಲ್ಲ 3 ಜನಕ್ಕೆ.
ಇವಾಗ ಆ ಥರ ತಗೋಬೇಕು, ಹಂಗೆ ಹಾಕಬೇಕು ಅಷ್ಟೇ. ಅದನ್ನ ಆ ಕಡೆ ಸೈಡಿಗೆ ಇಡಬೇಕು. ಇದನ್ನ ಹಿಂಗೆ ಸ್ಪ್ರೆಡ್ ಮಾಡಬೇಕು. ನಂಗೆ ಒಬ್ಬಟ್ಟು ಮಾಡೋದಕ್ಕೆ ಕಷ್ಟ, ಆದರೆ ಇದು ಮಾತ್ರ ಮಾಡೋದಕ್ಕೆ ಈಸಿ. ನಾನು ಅತ್ತೆಗೆ ಹೇಳ್ತಾ ಇದ್ದೆ, ಚಿಕ್ಕ ಚಿತ್ರ ಒಬ್ಬಟ್ಟು ಅಷ್ಟಾಗೇನು ಬರಲ್ಲ. ಒಬ್ಬಟ್ಟು ಅಂದರೆ ಪಾನಿಕ್ ಆಗಿ ಹೋಗ್ಬಿಡ್ತೀನಿ, ಯಾವುದೋ ಎಕ್ಸಾಮ್ ಬರ್ದಂಗೆ ನನಗೆ. ಅಯ್ಯೋ ಚೀಸ್ ಕೊಡ್ರಪ್ಪ. ಅಯ್ಯಯ್ಯೋ, ಈ ಚೀಸ್ ಅಂತೂ ಮೆಲ್ಟ್ ಆಗಿ ನೋಡಿ ಗೈಸ್ ಆ ಥರ ಹಾಕಬೇಕು. ಒಂದು ಸ್ವಲ್ಪ ಕಿತ್ತೋಗ್ಬಿಟ್ರೆ ಫುಲ್ಲು ಕಿತ್ತೆ ಹಾಕ್ಬಿಡ್ರಿ ಗೈಸ್ ಅಷ್ಟೇ. ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟು ಅಯ್ಯೋ ತಗೊಳ್ಳಿ ಅಕ್ಕ. ಬನ್ರಿ ಅಕ್ಕ ಇತ್ತು. ಏ ಚೀಸ್ ಕಮ್ಮಿ ಆಗತ್ತೆ ಇದಕ್ಕೆ ಪಾಪ, ಅವಳಿಗೆ ಕೊಡೋದು ಫಸ್ಟು. ನನ್ಗ ಅವಾಗ್ಲಿಂದ ಕುತ್ಕೊಂಡು ಎಷ್ಟು ಕಷ್ಟಪಟ್ಟಿದ್ಯಲ್ಲ. ಕೊಡ್ತೀನಿ ತಾಳೆ, ಇದು ಜಾಸ್ತಿ ಇದೆ ಅನ್ಸುತ್ತೆ. ಕೊಡ್ತಿದ್ದಲ್ಲ ಯಾಕೆ ಹಸಿದು. ಗೈಸ್ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಚೀಸ್ ಈಸ್ಕೊಂಡು ತಿನ್ಬೇಕು, ಸರಿನಾ? ಮಧ್ಯದಲ್ಲಿ ಅವಾಗ್ಲೇ ಮಜಾ ಬರೋದು. ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡಿರೋದು. ಈಗ ನಿಧಾನಕ್ಕೆ ಇರ್ತೀಯ, ಕಿತ್ತೋಯ್ತು ಆದ್ರೆ ತಲೆ ಕೆಡಿಸ್ಕೋಬೇಡಿ. ಪ್ಯಾಚಿಂಗ್, ಎಸ್, ಪ್ಯಾಚ್ ಅಪ್ ಮಾಡಿಸ್ತಾ ಇದೀವಿ. ಉಜ್ಜಾಡ್ಬೇಕು ಸ್ವಲ್ಪ. ಇಷ್ಟು ದೊಡ್ಡದಾಗೋಯ್ತಲ್ವಾ? ಆಗ್ಲೂ ನಾನು ಇಷ್ಟು ಬಿಟ್ಟಿದೆ. ಹೌದು, ಅದು ಬಾಯಿ ಇಷ್ಟು ದೊಡ್ಡದದ್ದೇ. ಅದು ಪರವಾಗಿಲ್ಲ, ಏನೂ ಆಗಲ್ಲ. ಇದತ್ತು ವರ್ಷ ಅಷ್ಟೇ 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 ಕಾಯಿಸ್. ಇದು ತೂತಾಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಎಣ್ಣೆ ಹಾಕಿದ್ರೆ ಏನಿದು ಬಿಸಿ ಬಿಸಿ ಆಗ್ಬಿಟ್ಟೈತೆ ಇದು. ಅದ್ರ ಮೇಲೆ ಕೈ ಇಟ್ಕೊ, ಇಲ್ಲ ಇಟ್ಕೊಳ್ಳಿ ಅನಿಶಾ. ಮುಂದೆ ಸ್ವಲ್ಪ ಎಣ್ಣೆ ಬೇಡ. ಅಷ್ಟೇ. ಮಮ್ಮಿ ಪೆರಿ ಪೆರಿ ಮಸಾಲ ಹಾಕೋ ಮಮ್ಮಿ. ಇವಾಗ ಒಂದು ಕೆಲಸ, ನೀನು ಮೊಸರು ತಗೊಂಬ ಹೋಗಿ. ಅಕ್ಕ ಹೆಲ್ಪ್ ಮಾಡ್ಬೇಕಂತ ಇಲ್ಲ, ತಗೋ ಕಟ್ ಮಾಡಿ. ಒನ್ಸ್ ಮೋರ್ ಎಣ್ಣೆನಾ? ಎಷ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕದೆ ಹೋದ್ರೂ ನಡೆಯುತ್ತೆ. ಬಟ್ ಐ ಥಿಂಕ್ ದೇ ಅಪ್ಲೈ ಬಟರ್, ರೈಟ್? ಎಲ್ಲ ಆಚೆ ಬಿದ್ದೈತು. ಇಟ್ಸ್ ಕ್ಲೀನ್, ಡೋಂಟ್ ವರಿ. ಎಸ್ ಗೈಸ್, ಏನ್ ಮಾಡ್ತಾ ಇದ್ದೀರಾ? ಭವಿಷ್ಯ ಇದು ಹಿಂದೆ ಹೋಗ್ರಿ ಇನ್ನೂ ಸ್ವಲ್ಪ. ಪ್ಲೀಸ್ ಬೋತ್ ಆಫ್ ಯು ವಾಶ್ ಯುವರ್ ಹ್ಯಾಂಡ್ಸ್. ಇಡ್ರಿ ಇವ್ರಿಬ್ರಿಗೆ ಕುಕಿಂಗ್ ಬ್ಲಾಗ್ ಮಾಡ್ರಿ ಅಂದ್ರೆ ಇದು ಅದು ಕಾಮಿಡಿ ಬ್ಲಾಗ್ ಆಗುತ್ತೆ. ಕಣ್ಣಿಗೆ ಆಗಿರುತ್ತೆ ಭವಿಷ್ಯ. ಇಲ್ಲ ಆಗ್ಲಿಲ್ಲ, ಎಲ್ಲೆಲ್ಲೋ ಇಗ್ರತೆ. ಕ್ರಾಸ್ ಆಗಿ ಕಟ್ ಮಾಡ್ರು, ಬೇಗ ಆರಾಮಾಗುತ್ತೆ. ಅಯ್ಯೋ ಹಿಡ್ಕೊಂಡ್ರು, ಹಾಗೆ ಬಿದ್ದೋಗುತ್ತೆ. ಯಪ್ಪ ಕಣ್ಣೂರಿತಾ ಇದೆ. ಏನ್ ಈರುಳ್ಳಿ ಕಟ್ ಮಾಡಿದ್ಯಾ? ಕಣ್ಣೂರಿತಿದ್ಯಂತೆ. ಯಾವತ್ತೂ ನಾನು ಯೂಸ್ ಮಾಡಿಟ್ರು ಇಷ್ಟೊಂದು ಗಲೀಜಾಗಿರ್ತಿರ್ಲಿಲ್ಲ. ಹಾಕ್ಬೇಕು, ಮೊದಲೇ ಹಾಕಿದ್ರೆ ಸೀದಾಗ ಆಗೋಗ್ಬಿಡುತ್ತೆ. ಸಾಕು. ಕೋಳಿ ಆಲೂ ಪರೋಟ ರೆಡಿ. ತಿಂದ್ಬಿಟ್ಟು ಉಪ್ಪಿನಕಾಯಿ ಮುಟ್ತಾ ಇದೆ. ಓಕೆ, ಐ ವಿಲ್ ಫಿಲ್ಮ್. ನೋಡಿ, ಪೆರಿ ಪೆರಿ ಮಸಾಲ ಮತ್ತೆ ಇದು. ಅಯ್ಯಮ್ಮ ದೂಕು ಬಿಡು ಮಮ್ಮಿ, ಒಂದು ನಿಮಿಷ. ಮಮ್ಮಿ ಇವತ್ತು ದೂಕುಡು ಮೂವಿ ನೋಡ್ತೀನಿ. ಅದೇ ಮಹೇಶ್ ಬಾಬು. ಅದೇ ಸಾಂಗ್. ನಾನು ಯಾವ್ದಪ್ಪ ಇದು ಟ್ಯೂನ್ ಅನ್ಕೋತಾ ಇದ್ದೀನಿ. ಅದ್ಯಾವ್ದೋ ಸಾಂಗ್ ಇದೆ. ಇವಾಗ ಟೇಸ್ಟ್ ಮಾಡ್ತಾರೆ ನೋಡಿ ಗೈಸ್. ಇದೆ ಓನ್ಲಿ ವಿತ್ ಪೆರಿ ಪೆರಿ ಫಸ್ಟ್. ಇವಾಗ ಕರ್ಡ್ ಜೊತೆ ತಿಂತಾರೆ ಗಾಯ್ಸ್, ಅವಾಗ ಮಜಾ ಬರುತ್ತೆ. ಐ ಲೈಕ್ ದಿಸ್ ವಿತ್ ಪಿಕಲ್, ಇಟ್ಸ್ ಸೋ ಯಮ್ಮಿ. ಕರ್ಡ್
ಒಬ್ಬಟ್ಟು ಮಾಡೋದು. ಇವಾಗ ಉಪ್ಪಿನಕಾಯಿ ಜೊತೆ ತಿಂತಾರೆ. ಬರಾಬರಿ ನಾವು ಒಂದ್ ಐಟಮ್ ಕೊಟ್ರೆ Okay, ಭವಿಷ್ಯ. ಟ್ರೈ ಮಾಡ್ತಾರೆ. ಎಸ್. ಅಯ್ಯೋ ಚಲ್ಕೊಂಡ್ರು ಬಿಡಿ. ಇವಾಗ ಆನಿಯನ್ ಜೊತೆ ಗೈಸ್ ನೋಡಿ ಗೈಸ್, ಇದು ನಂದು, ಇದು ರಕ್ಷಿತಕ್ಕಂದು, ಇದು ನಂದು. ಕುಕ್ ಆಗ್ತಾ ಇದೆ ನಮ್ದು. ನಾನು ಆಮೇಲೆ ತಿಂತೀನಿ, ಹೆಂಗಿದ್ರು ನಮ್ಮಮ್ಮ ಮಾಡ್ಕೊಡ್ತಾರೆ. ಮಧ್ಯಾಹ್ನ ಒಂದ್ ಸ್ವಲ್ಪ ಸೌತೆಕಾಯಿ ಅದು ಇದು ಭವಿಷ್ಯ ಹ್ಯಾವ್ ಟು ವಾಚ್ ಅದನ್ನ ಅದಕ್ಕೊಂತೀನಿ ಆ ಚೀಸ್ ಅಲ್ಲಿ. ಅದಕ್ಕೆ ಯಮ್ಮಿ ಮಜ್ಜಾ ನೋಡಿ ಗೈಸ್. ಇದು ಮಧ್ಯದಲ್ಲಿ ಚೀಸ್ ಇದೆಯಲ್ಲ, ಅದು ಪಕ್ಕ ಪಕ್ಕ ಅಂತ ಇದೆ ನೋಡಿ. ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ಮುಂಚೆ ನಂದೆಲ್ಲ ಕಿತ್ತೋಗಿ ಫುಲ್ಲು ಅರ್ಧ ಕಿತ್ತೋಗ್ಬಿಟ್ಟು ಹೆಂಗೋ ಆಗ್ಬಿಟ್ಟು ಸೀದೋಗ್ಬಿಟ್ಟಿರೋದು. ನಾನೇನ್ ಒಂದ್ಸತಿ ಅತ್ತೆ ಮನೇಲಿ ಟ್ರೈ ಮಾಡಿದ್ನ, ಒಂಚೂರು ಓಪನ್ ಆದಂಗಿತ್ತು. ಮೊದಲೇ ಹೆಂಗ್ ಮಾಡ್ತಿದ್ದೆ, 2 ಚಪಾತಿ ಡಬ್ಬ ಹಾಕ್ಬಿಟ್ಟು ಮಾಡ್ತಿದ್ದೆ. ಇವಾಗ ನಾನು ಆ ತರ ಮಾಡೋದಿಲ್ಲ, ಇದೇ ತರ ಮಾಡ್ತೀನಿ. ಚೆನ್ನಾಗಿರುತ್ತೆ. ಇಟ್ಸ್ ಸೋ ಗುಡ್ ಚೀಸ್ ಜೊತೆ. ಇನ್ನೊಂದು ತಿನ್ಬಿಟ್ಟು ಇಲ್ಲ, ಹಾಫ್ ತಿನ್ಬಿಟ್ಟು. ಹಾಫ್ ಇಸ್ ಓಕೆ, ಹಾಫ್ ಯಮ್ಮಿ ಆಗಿರುತ್ತೆ ವಿತ್ ಪೆರಿ ಪೆರಿ. ಇವಾಗ ಪೆರಿ ಪೆರಿ ಹಾಕೋದಿಲ್ಲ. ನಾವೆಲ್ಲ ಮಜಾ ಮಾಡ್ತಾ ಇದೀವಿ, ನೀವು ನಿಮ್ ಲೈಫ್ ಅಲ್ಲಿ ಮಜಾ ಮಾಡಿ ಸರಿನಾ? ಗೈಸ್, ಇದೇನು ರಕ್ಷಿತಾ ರಂಜಿತಾ ಮನೆಗೆ ಹೋಗ್ತಾರೆ ಅಂತೆ. ಅದಕ್ಕೆ ಮುಂಚೆ ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅವ್ರಿಗೆ ಟೀ ಕುಡಿಬೇಕಂತ ಅನಿಸ್ತಿದ್ಯಂತೆ. ಸೊ ಟೀ ಮಾಡ್ತಾ ಇದ್ದೀನಿ. ನಾನು ಒಂಚೂರು ಕುಡಿತೀನಿ. ನಾನೊಂಚೂರು ಕುಡಿತೀನಿ ಗೈಸ್ ಇವತ್ತು. ಎಷ್ಟೊಂದು ದಿನ ಆದಮೇಲೆ ಕಂಪನಿ ಕೊಡೋದಕ್ಕಷ್ಟೇ. ಓಕೆ, ಕಪ್ ಕೇಕ್ಸ್ ಕ್ಯೂಟ್ ಆಗಿರುತ್ತೆ ನೋಡಕ್ಕಲ್ವಾ. ಥ್ಯಾಂಕ್ ಯು. ಟೇಸ್ಟ್ ಹೇಗಿದೆ ನೋಡ್ತಿರು. ಎಷ್ಟೊಂದು ದಿನ ಆದಮೇಲೆ ಮಾಡಿರೋದು. ಹಾಂ, ನಾನು ಕುಡಿದ್ಬಿಟ್ಟಿದ್ದೀನಿ ಒಂಚೂರು ಟೇಸ್ಟ್ ನೋಡೋದಕ್ಕೆ ಅಂತ. ಓಕೆನಾ ಇಲ್ವಾ? ಓಕೆನಾ? ಓಕೆನಾ ಅಂಜುತ್ತಾ? ಕುಡಿಕೆ ಭವಿಷ್ಯ? ಐಸ್ ಕ್ರೀಮ್ ಇದೆ, ತಗೋ. ಎಷ್ಟು ಪ್ಯಾಕೆಟ್ ಮಾಡೋದು ಐಸ್ ಕ್ರೀಮ್. ಗೈಸ್ ನೋಡ್ರಿ, ಗೈಸ್ ನೋಡ್ರಿ, ಅದರ ಕಲರ್ ಆಗಿರೋದನ್ನ ನೋಡ್ರಿ. ಗೈಸ್ ನೋಡ್ರಿ, ಅದರ ಕಲರ್ ಆಗಿರೋದನ್ನ ನೋಡ್ರಿ. ನೋಡಿ ಫಸ್ಟ್ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಳ್ಬೇಕು. ಆತರ ಸಾಂಗ್ ಬರ್ತಾ ಇದೆ. ಎಲ್ಲಿದ್ದಾರ? I know where that song came from. ಡೈಲಾಗ್ ಬೇರೆ ಬರ್ತಾ ಇರುತ್ತೆ. ಪರವಾಗಿಲ್ಲ, ಅದೇನೋ ಆಗಲ್ಲ. ಪಮಗ ಗರಿಬಾ, ಪಮಗ ಗರಿಬಾ. ಕೊಡಿ ಕೊಡಿ, ಕೈ ಕೊಡಿ. ಗಮಪ ಗರಿಸ, ಗಮಪ ಗರಿಸ, ಗಮಪ ಗರಿಸ, ಸನಿ ನೀ ನೀ ಸನಿ ದಾ ಸನಿ ದಾ. ಆಮೇಲೆ ಪದ, ಆಮೇಲೆ ಪದ. ಓ ಗಾಡ್, ಇದನ್ನ ಸೈಡ್ ಅಲ್ಲಿ ಯಾರ್ದು ಅಂತ ಅಲ್ಲಿ ಇವಾಗ ಅಲ್ಲಿ ಇಟ್ಕೋ ಕೈ. ಆಡಿದ್ದೀನಿ. ಗಮಪ ಗರಿಸ, ಗಮಪ ಗರಿಸ. ಮಾಡು, ಕಂಠನೇ ಹೋಗ್ಬಿಟ್ಟಿದೆ. ಈ ಹಾಡು ಹೇಳ್ತಾರೆ ಅವರು. ಇವ್ರದ್ದು ಪಕ್ಕ ನೋಡಿ. ಹಾ, ಹಾಡು ಹಾಡು ಇವಾಗ ಇಟ್ಕೋ, ಹಾಡು. ಇಲ್ಲ ಇಲ್ಲ, ಗಮಪ ಗರಿಸ, ಗಮಪ ಗರಿಸ, ಗಮಪ ಗರಿಸ. ಸಾನಿ ನೀ 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 ಬೇಡಪ್ಪ, ಆಮೇಲೆ ಟ್ರೋಲ್ ಆಗೋಗ್ಬಿಡ್ತಾರೆ ಇಬ್ರು. ಆಗ್ಲಿ. ಇಟ್ ಇಸ್ ಕ್ರಿಂಜ್. ಹಾ, ಚೆನ್ನಾಗಿದೆ. ಏನು ಗಮ್ಮಿ ಗಮ್ಮಿ ತರ I ಇರುತ್ತೆ. am your ಗಮ್ಮಿ gummy ಬೇರಾ? bear. Yes, I'm a gummy bear. Oh, I'm a yummy rubber band like a gummy bear. ಹೋಗು, ರಬ್ಬರ್ ಬ್ಯಾಂಡ್. ತಗೋಬಿಡಿ. ವಾವ್, Wait. ಎಷ್ಟು ಇದಾಗಿದೆ. ಎಷ್ಟು ಸ್ಮೂತ್ ಆಗಿ ಬರುತ್ತೆ.
ಈ ಡಬ್ಬ ಬ್ಯಾಂಡ್ ತಂದ್ಕೊಡು ಅಕ್ಕಂಗೆ. ಅದೇ ಓಕೆ, ರಂಜಿತಾ ರಕ್ಷಿತಾ ಇವಾಗ ಹೊರಟಿದ್ದಾರೆ ಮನೆಗೆ. ನಾವು ತಿರ್ಗಾ ಸ್ಯಾಟರ್ಡೆ ಮೀಟ್ ಮಾಡ್ತೀವಿ. ನಿಮಗೆ ಬ್ಯಾಂಗರ್ ವಿಡಿಯೋ ಕೊಡ್ತೀವಿ ಗೈಸ್ ಅವತ್ತಂತೂ. ಬ್ಯಾಂಗರ್ಗೆ ನಡೀರಿ. ಬಾಯ್ ಬಾಯ್ ಉಪ್ಪು ಮೂಟೆ. ಬಾಯ್ ಬಾಯ್. ಈ ಅದು ಯಾರೋ ಇದ್ರಲ್ಲ ಆಗ್ಲೇ ನೀನಂತಂತೆ, ಸುಮ್ಮನೆ ನಿಮ್ಮನೆ ನೋಡ್ತಾ ಇದ್ದೀನಿ. ಅದು ಯಾರೋ ಹಿಂದ್ಗಡೆ ನೇತಾಡ್ತಿರ್ತಾರಲ್ಲ, ಬೇತಾಳು. ಇದು ನಮ್ ಬೇತಾಳ. ಅಪ್ಪ ಭಾರ ಇದ್ದಾಳೆ. ಬಾಯ್ ಬಾಯ್, ಮೀಟ್ ಯು ಆನ್ ಸ್ಯಾಟರ್ಡೇ. ಹಂಗೆ ತಗೊಂಬಂದು ಅಷ್ಟೇ ಆಯ್ತು ಬಿಡು, ಬರ ಇಲ್ಲ. ಬಾಯ್ 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 ಸ್ಯಾಟರ್ಡೆ ಬಾಯ್ 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 ಬಾಯ್. ಯಪ್ಪ ಎಂತ ಹುಚ್ಚಿ ತರ ಆಗೋಗಿದ್ದೀನಿ. ಬಾ, ನೀನು ಹುಚ್ಚಿ ಥರ ಆಗಿಲ್ಲ, ಹುಚ್ಚಿನೇ. ವಾ ನೀನು ತುಂಬ ಖುಷಿಯಾಗಿದ್ದೆ ಇಷ್ಟೊತ್ತು. ಇನ್ಮೇಲೆ ಓದ್ಕೋ ರೂಮಿಗೆ ಸೇರ್ಕೊಂಡು. ನೋಡಿ ಗಾಯ್ಸ್, ರಕ್ಷಿತಾ ರಂಜಿತ್ ಅವರಿಗೆ ಇದಾ ಅಲ್ಲೊಂದು ಪುಡಿ. ನೆಕ್ಸ್ಟ್ ಟೈಮ್ ಹೇಳತ್ತಾನೆ ಕೊಡ್ತಾ ಇದ್ದೆ. ಗೈಸ್ ಇವಾಗ ಸದ್ಯಕ್ಕೆ 6 ಗಂಟೆಗೆ, ಇನ್ನು 1/4 ಗಂಟೆ ಇದೆ. ನಾನು ಅಂದ್ಕೊಂಡೆ ನಾನು ಒಬ್ಬಳೇ ಹೋಗ್ಬಿಟ್ಟು ಇವತ್ತು ವಾಕ್ ಮಾಡೋಣ ಅಂತ. ಬಿಕಾಸ್ ನಮ್ಮ ಯಜಮಾನ್ರು ಬರೋದು ಇವತ್ತು ಸ್ವಲ್ಪ ಲೇಟ್ ಆಗುತ್ತಂತೆ, ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು. ಅದಕ್ಕೋಸ್ಕರ ಭವಿಷ್ಯ ಓದ್ಕೋತಾ ಇದ್ದಾಳೆ ಮನೆಯಲ್ಲಿ. ಸೊ ನಾನೊಬ್ಬಳೇ ಹೋಗಿ ದೇವಸ್ಥಾನ ಅಲ್ಲ, ಫಸ್ಟು ಪಾರ್ಕಲ್ಲಿ ರೌಂಡ್ ಹಾಕ್ಕೊಂಡು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಾನಿ ಗಾಯ್ಸ್, ಹೋಗೋಣ. ಪಾರ್ಕಿಗೆ ಬಂದೆ, ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವಾಗ 6 ಗಂಟೆ ಆಗಿದೆ ಗೈಸ್. 5 ರೌಂಡ್ಸ್ ಆಗಿದೆ. ನೀರು ಕಿತ್ಕೊ ಬರ್ತಾ ಇದೆ. ಇವಾಗ ಸ್ವಲ್ಪ ಕಾಲು ಸ್ಟ್ರೆಚ್ ಮಾಡೋದಕ್ಕೆ ಅಂತ ಕೂತಿದ್ದೀನಿ ಗೈಸ್. ಇದಾದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಇನ್ನೊಂದು 5 ರೌಂಡ್ಸ್ ಇದೆ. ಅದು ಕಂಪ್ಲೀಟ್ ಮಾಡಿಬಿಟ್ರೆ ಮುಗಿದೋಗುತ್ತೆ ಗೈಸ್. ಸ್ಟಾರ್ಟ್ ಮಾಡೋಣ ವಾಕ್ ಗೈಸ್. ವಾಕ್ ಮುಗೀತು. ಟೋಟಲ್ 10 ರೌಂಡ್ ಹಾಕಿದ್ದೀನಿ ಗೈಸ್. ಆ್ಯಂಡ್ ಇವತ್ತು ಕಾಫಿ ಕುಡಿತಾ ಇಲ್ಲ ಇಲ್ಲಿ. ಒಬ್ಬಳೇ ಹೋಗ್ಬಿಟ್ಟು ಕುಡಿಬೇಕಲ್ವಾ. ಒಂದ್ಸರಿ ಬಂದ್ಬಿಟ್ಟು ಒಬ್ಬಳೇ ಕುಡಿದಿದ್ದೆ, ಬಟ್ ಯಾಕೋ ಚೆನ್ನಾಗಿ ಅನಿಸಲ್ಲ ಗೈಸ್ ಒಬ್ಬಳೇ ಬಂದೆ. ಯಾರಾದ್ರು ಒಬ್ಬರ ಜೊತೆಗಿರಬೇಕು, ಅದಕ್ಕೆ ಇವತ್ತು ಕಾಫಿ ಕುಡಿತಾ ಇಲ್ಲ. ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಭವಿಷ್ಯ ಇನ್ನು ಹೊರಗಡೆ ಲೈಟು ಹಾಕಿಲ್ಲ ಗೈಸ್. ಸ್ವಲ್ಪ ಗರಿತಾ ಹಾಡು. ಆಚೆಗೆ ಏನೇ ಮಾಡ್ತಾ ಇದ್ದೆ? ಏನು ಮಾಡ್ತಾ ಇದ್ದಿಲ್ಲ, ಓದ್ಕೋತಾ ಇದ್ದೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆಗಲೇ 10 ಗಂಟೆ ಆಗಿದೆ ಟೈಮು, ಊಟ ಎಲ್ಲ ಆಯಿತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Until next time, take care, bye bye, see you. Thank you so much for watching our vlog guys. Bye bye.